ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇಂತಿನಿಮ ವಿಧಿ ಯೂಟ್ಯೂಬ್ ಚಾನಲ್. ಇವತ್ತೇನಂತ ನೋಡ್ತಾ ಇದ್ದೀರಾ, ಇವತ್ತು ಕೂಡ ಟ್ರಿಪ್ ಹೋಗ್ತಾ ಇದ್ದೀವಿ. ಶಾರ್ಟ್ ಟ್ರಿಪ್, ಸ್ಮಾಲ್ ಟ್ರಿಪ್, ವಾಟ್ ಎವರ್. ಇವತ್ತೋಗಿ ನಾಳೆ ಬರ್ತೀವಿ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀನಿ, ಪ್ಲೇಸಸ್ ಎಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಜೊತೆಗಿದ್ದಾರೆ ನಮ್ಮಮ್ಮ, ಅಲ್ಲಿ ಬರ್ತಾ ಇರೋದು ನಮ್ಮ ಮಾಮ. ಹಾಯ್ ಅಜ್ಜಿ, ಹಾಯ್ ಮಾಡು. ಅಲ್ಲಿ ನಮ್ಮ ಮಾಮ. ಇವರು ಗಾಡಿ ಓಡಿಸ್ತಾ ಇರೋದ್ರಿಂದ ಯಾರು ನಿದ್ದೆ ಮಾಡಿಲ್ಲ, ಇಲ್ಲ ಎಲ್ಲರೂ ನಿದ್ದೆ ಮಾಡ್ತಾರೆ. ಹೆಂಗಿತ್ತಮ್ಮ ನನ್ನ ಡ್ರೈವ್? ಸೂಪರ್. ಹೆಂಗಿತ್ ಮಮ್ಮಿ? ಸೂಪರ್. ಹೆಂಗಿತ್ ಮಾಮ? ಸ್ವಲ್ಪ ಹಂಗೆ ಹಿಂಗೆ. ಮಾಮ ಹೆಂಗಿತ್ತು? ಯಾರು ನಿದ್ದೆ ಮಾಡಿಲ್ಲ. ಚೆನ್ನಾಗಿ ಓಡಿಸ್ತೆ. ಬಟ್ ಪರವಾಗಿಲ್ಲ, ಇಷ್ಟಾರು ಓಡಿಸಿದೀನಿ. ಐ ಆಮ್ ಸೋ ಗ್ರೇಟ್. ನನಗೆ ಮಾತ್ರ ತಿನ್ನಿರಿ ತಿನ್ನಿರಿ ತಿನ್ನಿರಿ, ಸಮಾಧಾನ ಆಗೋ ತನಕ ತಿನ್ನಿರಿ. ಇಲ್ಲಿ ಜಾಮೂನು, ಇಲ್ಲಿ ವಡೆ, ಇಲ್ಲಿ ಚಪ್ಲಿ, ಇಲ್ಲಿ ವಡೆ, ನನ್ನ ಕೈಯಲ್ಲಿ ಲೇಸು. ನಮ್ಮ ಅಮ್ಮ ಟೀ ಕುಡ್ಕೊಂಡ್ಬಂದ್ರು. ತಿನ್ನಿರಿ ತಿನ್ನಿರಿ. ಇದು ಚಕ್ಲಿ ಬೇಕಾ? ನೋ. ಮಾಡು. ಟೈಮ್ ಆಯಿತು, ಕಾಮತ್ ಹೋಟೆಲ್ಗೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಹೊರಡ್ತೀವಿ. ಏನು ಊಟ ಮಾಡ್ತೀಯಾ? ಅಲ್ಲೇನಿದೆ ನೋಡ್ಬಿಟ್ಟು. ಯಾವಾಗೂ ವೆಜ್ಜಲ್ಲೇ ಇರ್ತಾರಪ್ಪ ನಮ್ಮ ಮನೆಯವರು. ಏನು ಮಾಡೋಣ, ನಾನ್ ವೆಜ್ ಸಂಡೇನೂ ಇರಲ್ಲ, ಸ್ಯಾಟರ್ಡೇನೂ ಇರಲ್ಲ, ಮಂಡೇನೂ ಇರಲ್ಲ, ಟ್ಯೂಸ್ಡೇನೂ ಇರಲ್ಲ. ಶನಿವಾರ ಅಷ್ಟೇ ತಿನ್ನಂಗಿಲ್ಲ. ಅದಕ್ಕೆ ಪ್ಯೂರ್ ವೆಜ್ ಕರ್ಕೊಂಡು ಹೋಗ್ತಾವ್ರೆ. ನಮಗೆ ಈ ಪ್ಲೇಟು, ಅವರಿಬ್ಬರಿಗೆ ಸ್ಪೆಷಲ್ಲಾಗಿ ಬಾಳೆ ಎಲೆ ಊಟ. ಯಾಕೆ ಅಂದರೆ ಅವ್ರದ್ದು ಮೀಲ್ಸು. ಅಮ್ಮ ಅದೇನಕ್ಕೆ ಕೊಟ್ಟವ್ರಮ್ಮ? ಊಟ ಬರೋವರೆಗೂ ಮನೆಗೆ ತಗೊಂಡೋಗಿ ಗಿಡ ಹಾಕ್ಕೊಳ್ಳಿ ಅಂತ ಕೊಟ್ಟವ್ರು ಅವರು. ರೂಮ್ ನೋಡೋಕ್ಕೆ ಅಂತ ಬಂದ್ವಿ. ಅದೇ ಕ್ಯೂಟಾಗಿ ಮಿಯಾವ್ ಸಿಕ್ಕಿದೆ. ಅಮ್ಮ ಮಿಯಾವ್ ಮನೆಗೆ ತರಲ್ಲ? ನೋ ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಇವಾಗ ತೇರು ನಡೆಯುತ್ತಂತೆ. ಅದನ್ನ ನೋಡೋಕ್ಕೆ ನಮ್ಮ ಹೊಸ ಬೇಬಿನ ಕರ್ಕೊಬಂದಿದ್ದೀನಿ. ಆ್ಯಕ್ಚುಲಿ ಕಿಡ್ನ್ಯಾಪ್ ಮಾಡಿದ್ದೀನಿ. ಇಲ್ಲೆಲ್ಲ ಬೈತಿದ್ದಾರೆ ವಾಪಸ್ ಹೋಗಿ ಮನೆಗೆ ಬಿಟ್ಬಿಡು ಅಂತ. ಹೋಗ್ಬಿಡೋಣ. ನೋಡಿ ಅಲ್ಲೆಲ್ಲ ತೇರು ತರ್ತಿದೆ. ನೋಡಿ ಅಲ್ಲಿದೆಯಲ್ಲ, ಅದೇ ಅದ್ರ ಅಮ್ಮ. ನಾನು ಅವಾಗೆ ಬಿಡೋಕ್ಕೆ ಬಂದರೆ ನನಗೆ ಲುಕ್ ಆಗ್ತಾಯಿತ್ತು. ತೇರು ಬರುತ್ತೆ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೋ. ಆದರೆ ನೋಡಿದ್ರೆ ತೇರು ಮುಗಿದೋಗ್ಬಿಟ್ಟಿತ್ತು. ಸೊ ನಾವು ಟೆಂಪಲ್ಗೆ ಬಂದಿದ್ದೀವಿ. ಯಾವ ಟೆಂಪಲ್ ಅಂತ ಆಮೇಲೆ ತೋರಿಸ್ತೀನಿ, ನಾಳೆ ತೋರಿಸ್ತೀನಿ. ಸದ್ಯಕ್ಕೆ ರೂಮಿಗೆ ಬಂದಿದ್ದೀವಿ. ಇವಾಗ ಸ್ಟೇ ಆಗಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ದರ್ಶನಕ್ಕೆ ಹೋಗ್ತೀವಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್, ಗುಡ್ ಮಾರ್ನಿಂಗ್. ನಾನಿವಾಗ ರೆಡಿಯಾಗಿರೋದು ದೇವಸ್ಥಾನಕ್ಕೆ ಹೋಗೋದಕ್ಕೆ. ಅದಕ್ಕೆ ಟ್ರೆಡಿಷ್ನಲ್ ಔಟ್ಫಿಟ್ಟು. ಯಾವ ದೇವ್ರ ದರ್ಶನಕ್ಕೆ ಹೋಗ್ತೀವಿ ಅಂತ ಆಮೇಲೆ ರಿವೀಲ್ ಮಾಡ್ತೀನಿ. ಫಾರ್ ನೌ ದಿಸ್ ಇಸ್ ಮೈ ಔಟ್ಫಿಟ್. ಸೆಟ್ ಇಸ್ ಫ್ರಮ್ ಚಿಕ್ಕಪೇಟೆ, ಡ್ರೆಸ್ಸಸ್ ಫ್ರಮ್ ಚಿಕ್ಕಪೇಟೆ, ವೇಲ್ ಇಸ್ ಫ್ರಮ್ ಚಿಕ್ಕಪೇಟೆ. ಮಮ್ಮಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು? ಹೋದ್ಮೇಲೆ ನೋಡು. ನೋಡಿ, ಹಿಂಟ್ ಇದರಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ರಾತ್ರಿ ಬಂದಿರುವ ನಮ್ಮ ಮಾಮ ಇವರು. ನಾವೆಲ್ಲ ಇಲ್ಲೇ ಇದ್ವಿ. ಇವರೇ ನಿದ್ದೆ ಮಾಡ್ತವ್ರ, ಉರುಳು ಸೇವೆ ಮಾಡ್ತವ್ರ? ಇಲ್ಲ ಉರುಳು ಸೇವೆ ಮಾಡ್ತವ್ರೆ. ನಮ್ಮ ಮಾಮ ಎಷ್ಟು ಕಂಬಗಳಿದೆ ಅಂತವು ಕೌಂಟ್ ಮಾಡ್ತಾವ್ರೆ. ಜನ ರಶ್ಶು ಇವಲ್ಲಿ ನಿಂತಿದ್ದೀವಿ. ಆ ಮರದ ಬಗ್ಗೆ ಹೇಳಮ್ಮ. ಬಿಲ್ಪತ್ರ ಮರ ಸುಮಾರು ವರ್ಷ ಹಳೆಯದು. ಚಂದ ಮೇಲ್ಗಡೆನೆ ಬೆಳಗಿಂದ ಬಂದಿಲ್ಲ. ನೋಡ್ಕೊಂಬರೋಣ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ರೀ. ಇಲ್ಲಿ ಅಲ್ಲೆಲ್ಲ ಅದೇ ನೋಡೋಕೆ ಹೋಗ್ತಿದ್ದಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಮನೆ. ನೋಡಿ, ಆವಾಗಲೇ ನಾನು ಫ್ರಂಟಿಂದ ತೋರಿಸಿಲ್ಲ. ಇವಾಗ ನೋಡಿ, ನಂಜುಂಡೇಶ್ವರ ಟೆಂಪಲ್. ಟಿಫನಿಗೆ ಬಂದಿದ್ದೀವಿ. ಒಳ್ಳೆ ಊಟ.
ಎಲ್ಲರೂ ಇಡ್ಲಿ ವಡೆ ಮಮ್ಮಿ ಇವಾಗ ಗುಡ್ ಮಾರ್ನಿಂಗ್ ಅಂತೆ ನಮ್ಮ ಅಮ್ಮಂಗೆ. ಸಣ್ಣ ಹೋಟೆಲ್ ಆಗಿದ್ರು ಟೇಸ್ಟ್ ಚೆನ್ನಾಗಿದೆ. ಮಾಡೋಣ. ಪೂರಿ ತಿಂತಾ ಇದ್ದೀನಿ ಇವಾಗ. ನಾಳೆ ನೋಡಿದ್ರಲ್ಲ, ಇವಾಗ ಟಿಫನ್ ಮಾಡಿ ಈಚೆ ಬಂದ್ವಿ. ಟಿಫನ್ನು ಸೂಪರಾಗಿತ್ತು. ಎಲ್ಲ ಒಂದೊಂದು ರೌಂಡ್ ತಿಂದ್ವಿ. ಎಲ್ಲಿ ಅಂತ ಹೇಳ್ತೀರಾ? ಅನ್ನಪೂರ್ಣೇಶ್ವರಿ ಮೆಸ್. ಚಿಕ್ಕದಾಗಿದ್ರು ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ, ಆಮೇಲೆ ರುಚಿಯಾಗಿದೆ. ಎಲ್ಲಿ ಅಂದರೆ ನಂಜುಂಡೇಶ್ವರ ಟೆಂಪಲ್ ಬ್ಯಾಕ್ ಸೈಡ್ ಬಂದ್ರೇ ಇರುತ್ತೆ. ಯಾರನ್ನ ಇಲ್ಲಿ ಬಂದರೆ ಇಲ್ಲಿ ಟೇಸ್ಟ್ ಮಾಡಿ, ಮಿಸ್ ಮಾಡಬೇಡಿ, ಚೆನ್ನಾಗಿರುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನಮ್ಮಮ್ಮ ಅವ್ರ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದಾರೆ. ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಎಷ್ಟು ವರ್ಷದಾದ್ಮೇಲಮ್ಮ? One eternity later. ಅಯ್ಯೋ, ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ಲಾಕ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಮೈಸೂರಿಗೆ ಬಂದ್ಬಿಟ್ಟು ನಮ್ಮ ಗಾಯಿ ಆಂಟಿಗೆ ಮೀಟ್ ಮಾಡಕ್ ಬಂದಿದ್ದೀವಿ. ರಾತ್ರಿ ಎಲ್ಲ ಕಾರಲ್ಲಿ ಇದ್ರ ಏ ಗುಡ್ಡಿ ಅಕ್ಕ ನೋಡಕ್ಕ ಗಾಯಿ ಆಂಟಿ ದತ್ತು ಪುತ್ರಿಯವರು. ಚೆಲಸ್ ಪಡೋರು ಇವ್ರೊಬ್ರು. ಬಾಯ್. ಅಡ್ಗೆ ಮಾಡೋದೆಲ್ಲ ಅಕ್ಕೆ ಇಲ್ವಲ್ಲ ನೀನು? ಅಡುಗೆ ಮಾಡೋದಿಲ್ಲ ನಾನು. ನಿನ್ ತಂಗಿ ನೋಡ್ದಾ? ಯಾವ ದೇವಸ್ಥಾನ ದೇವಸ್ಥಾನ ಕರ್ಕೊಂಡು ಬಂದಿದ್ದಾರೆ. ಧರ್ಮಸ್ಥಳದಲ್ಲೇ ಈ ರಶಲ್ಲಿ ನಿಲ್ಲಲ್ಲ ನಾನು. ಅಲ್ಲಿ ನೋಡಿ ಕ್ಯೂ ಇದೆ. ಕ್ಯೂ ಅಲ್ಲಿ ನಿಲ್ಸ್ಬಿಟ್ಟಿದ್ದಾರೆ. ಮೇಯ್ನ್ ಕಾರಣ ಇವರಿಬ್ಬರೇ ನಿಲ್ಸಿರೋದು. ಇನ್ನು ಹಂಗೆಲ್ಲ ಸುತ್ಕೊಂಡು ವಾಪಸ್ ಹಿಂಗೇ ಬಂದು ಹಂಗೆಲ್ಲ ಹೋಗ್ಬೇಕು. ಏನಂತೀರಾ? ಏನು ಹಿಂಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ ಚಿಕ್ಕ ಬುಕ್ಕು. ಮಳೆ ಜೋರಾಗಿದೆ. ಒಳಗೆ ಬಂದ್ಬಿಟ್ಟಿದ್ದೀವಿ ಗಾಡಿಗೆ. ನೋಡಿ ನಮ್ಮ ಈಗ ನಾವು ಹೋಗುವ ದಾರಿಯಲ್ಲಿ ಹೊಟ್ಟೆ ಹಸಿಯುತ್ತಿರುವ ಕಾರಣವಾಗಿ ಒಲೆ ಊಟಕ್ಕೆ ಬಂದಿದ್ದೀವಿ. ಬನ್ನಿ, ಒಲೆ ಊಟದಲ್ಲಿ ತಿಂಡಿ, ಮುದ್ದೆ, ಅನ್ನ, ಸಾಂಬಾರು, ಬಿರಿಯಾನಿ ತಿನ್ಬಿಟ್ಟು ಮನೆಗೆ ಹೋಗೋಣ. ಅರೆ, ನಾನು ನಾನ್ ವೆಜ್, ಇವರೆಲ್ಲ ವೆಜ್. ಇಲ್ಲಿ ಕೂಡ ಮುದ್ದೆ ಊಟ ಆಗ್ತಿದೆ, ಅಲ್ಲಿ ಕೂಡ ಮುದ್ದೆ ಊಟ ಆಗ್ತಿದೆ, ಇಲ್ಲೂ ಕೂಡ ಮುದ್ದೆ ಊಟ. ಆದರೆ ಡಿಫ್ರೆನ್ಸ್ ಬಂದು ನಾವು ನಾನ್ ವೆಜ್ಜು, ಇವ್ರು ವೆಜ್ಜಮ್ಮ. ಓಕೆ, ತುಂಬ ಕಾಯೋಕ್ಕಾಗಲ್ಲ, ಬಿರಿಯಾನಿ ಬೇರೆ ವೆಯ್ಟ್ ಮಾಡ್ತಾ ಇದೆ. ಈಗ ನಾವು ಬಂದಿರೋದು ಲಕ್ಷ್ಮೀ ದೇವಿ ದೇವಸ್ಥಾನ, ಕೆಂಚನಹಳ್ಳಿ. ನೋಡಿ ದೇವರು ಅಲ್ಲೇ ಕಾಣಿಸ್ತಾರೆ. ಪೂಜಾರಿ ಅಡ್ಡ ನಿಂತಿರ್ತಾರೆ, ಅದಕ್ಕೆ ಕಾಣಿಸ್ತಿಲ್ಲ. ನಾನು ಆ್ಯಕ್ಚುಲಿ ನಾನ್ ವೆಜ್ ತಿಂದ್ಬಿಟ್ಟೆ, ಹೋಗಲ್ಲ. ಅದೇ ನಮ್ಮ ಮಮ್ಮಿ ಜಾನ್ ಹೋಗ್ತವ್ರೆ. ಓಕೆ, ಫೈನಲಿ ರೀಚ್ ಆಗಿದ್ದೀವಿ ಮನೆಗೆ. ಇವತ್ತು ನೋಡಿದ್ರಲ್ಲ ಯಾವ ಟೆಂಪಲ್ಗೆ ಹೋಗಿದ್ವಿ ಅಂತ. ಅದೇ ಥರ ಇನ್ನು ಮುಂದಕ್ಕೂ ಟೆಂಪಲ್ ವ್ಲಾಗ್ಸ್ ಆಗ್ತಾ ಇರ್ತೀನಿ ಹೋದಾಗೆಲ್ಲ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಓಕೆನಾ? ಮಿಸ್ ಮಾಡಬೇಡಿ. ಬಾಯ್, ಗುಡ್ ನೈಟ್.